ಅಂಕಲ್, ನಿಮ್ಮನ್ನು ನಾನು ಒಳ್ಳೆಯವರು ಅಂದ್ಕೊಂಡಿದ್ದೀನಿ. ಮತ್ತು ಅಕ್ಕ ನಿಮ್ಮನ್ನು ತಂದೆ ಸ್ಥಾನದಲ್ಲಿ ನೋಡ್ತಾಳೆ. ನಿಮಗೂ ಅಕ್ಕನ ಮೇಲೆ ಮಗಳು ಅನ್ನೋ ಭಾವನೆ ಇದ್ದರೆ, ಅವಳಿಗೆ ಒಳ್ಳೇದಾಗಬೇಕು ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಅಂಕಲ್ ನಿಜ ಹೇಳಿ. ನಿಮ್ಮ ಹೆಂಡತಿ ಇವಳು ಪ್ರೀತಿನ ಒಡೆಯೋ ಕೆಲಸ ಮಾಡಿದ್ರ ಮಾಡಲಿಲ್ವಾ? ಚಿಕ್ಕಿ, ಪಾವನಿ ಹೇಳಿದ್ದು, ಚಿಕ್ಕಪ್ಪ ಒಪ್ಕೊಂಡಿದ್ದು ನಿಜಾನಾ? ನಮ್ ಪ್ರೀತಿ ವಿಷಯ ಗೊತ್ತಾಗಿ ಈ ಮದ್ವೆ ನಿರ್ಧಾರ ಮಾಡಿದ್ರಾ? ಪ್ರಾರ್ಥನಾ, ಚಿಕ್ಕಿ, ನಿಜಾನಾ ಸುಳ್ಳ? ನಿಜ. ಅವ್ರು ಹೇಳ್ದಾಗ್ಲೂ ನಾನು ನಂಬಿರ್ಲಿಲ್ಲ ಚಿಕ್ಕಿ. ಆದ್ರೆ ನೀವ್ ಹೇಗೆ? ಪ್ರಾರ್ಥನಾ, ನೋಡು ಕಂದ, ಚಿಕ್ಕ ವಯಸ್ಸಿಂದನೂ ಬರೀ ನೋವು ನೋಡ್ಕೊಂಡೇ ಬೆಳೆದಿದ್ಯಾ ನೀನು. ಸುಖ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈಗ್ಲೂ ನೀನು ಜೀವನದಲ್ಲಿ ಕಷ್ಟದ ಸುಳಿಗೆ ಸಿಗಾಕೊಂಡ್ಬಿಡ್ತೀಯೋ ಅಂತ ಈ ರೀತಿ ಮಾಡ್ದೆ ಕಂದ. ಏನೇ ಇರ್ಲಿ ಅಕ್ಕ, ಈ ವಿಷಯನ ನೀವು ನನ್ನ ಹತ್ರ ಹೇಳ್ಬೋದಾಗಿತ್ತು. ನೇರವಾಗಿ ಮದ್ವೆ ವಿಷಯನ ನನ್ನ ತಲೆಗೆ ಹಾಕಿ ನಾನು ಇವ್ರಿಗೆ ಹೇಳಿ. ಯಾಕಕ್ಕ, ಯಾಕೆ ಹೀಗೆ ಮಾಡಿದ್ರಿ ನೀವು? ನಾನಿನ್ ಏನ್ ಮಾಡ್ಲಿ ದೇವ್ಕಿ? ಇವಳು ಆ ಡ್ರೈವರ್ ಹಿಂದೆ ಸುತ್ತಾಡ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಲಾ? ಇಂಥ ಹುಡುಗನ್ನ ನಾನ್ ಸಾಕಷ್ಟು ನೋಡಿದ್ದೀನಿ. ದೊಡ್ಡೋರ್ ಮನೆ ಹೆಣ್ಮಕ್ಳನ್ನ ಪಟಾಯಿಸೋದು, ಮದುವೆ ಆಗಿ ಜುಮ್ ಅಂತ ಸೆಟ್ಲ್ ಆಗ್ಬಿಡೋದು. ಇವನು ಅಂಥವನೇ. ಅದಕ್ಕೆ ಹಲೋ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಯುವ ಯಾರೋ ಗತಿಗೆಟ್ಟಿರೋನಲ್ಲ, ಆಸ್ತಿಗೋಸ್ಕರ ಬಂದಿರೋನು ಅಲ್ಲ. ಚಿಕ್ಕಿ, ಯುವ ಡ್ರೈವರ್ ವೇಷದಲ್ಲಿ ಬಂದಿರೋದು ಅಪ್ಪನ ಒಪ್ಸಿ ನನ್ ಜೊತೆ ಮದ್ವೆ ಮಾಡ್ಕೋಬೇಕು ಅಂತ, ಆಸ್ತಿ ಹೊಡಿಬೇಕು ಅಂತಲ್ಲ. ಆದ್ರೆ ಈಗ ಎಲ್ಲ ಹಾಳಾಗು ಹೋಯ್ತು. ಹೆಣ್ಮಕ್ಳು ಅಪ್ಪನ ಪ್ರೀತಿದೆ ಗಂಡನಲ್ಲೂ ನೋಡಕ್ ಇಷ್ಟಪಡ್ತಾರೆ. ಆದ್ರೆ ನನಗೆ ಅಪ್ಪನ ಪ್ರೀತಿ ಏನು ಅನ್ನೋದೇ ಗೊತ್ತಿಲ್ಲ. ಆದ್ರೆ ಇವನ್ ಪ್ರೀತಿ ಇಷ್ಟು ದಿನ ನಾನು ಏನ್ ಎದುರು ನೋಡ್ತಿದ್ನೋ ಅಂಥದ್ದೇನೋ ಒಂದ್ ಸಿಕ್ಕಷ್ಟೇ ಖುಷಿ ಆಯ್ತು. ಆದ್ರೆ ಈಗ ಸಿಕ್ಕಿದ್ದು ಕಳೆದು ಹೋಯ್ತು. ಅಮ್ಮ, ನೋಡಿದ್ರ ನನ್ನ ಮಗಳನ್ನ ಎಂಥ ದೊಡ್ಡ ವಿಷಯನ ಮುಚ್ಚಿಟ್ಟಿದ್ದಾಳೆ ಅಂತ. ತಾನು ಹತ್ಕೊಂಡು ನಮ್ಮ ಕಣ್ಣನ್ನು ತೇವ ಮಾಡಿಕೊಂಡು. ಪ್ರಾರ್ಥನಾ, ಯಾಕಮ್ಮ ಹೀಗ್ ಮಾಡ್ದೆ? ಮೂರನೇವರಿಂದ ನಾ ವಿಷಯ ತಿಳ್ಕೊಬೇಕಾ? ಅಜ್ಜಿ, ನನ್ನನ್ನೇನು ಕೇಳಬೇಡಿ ಪ್ಲೀಸ್ ಅಜ್ಜಿ. ಇನ್ಯಾವಾಗಮ್ಮ ಕೇಳೋದು? ಈಗ ನಿಮ್ಮಪ್ಪನಿಗೆ ನಾವಿಬ್ರು ಏನಂತ ಉತ್ತರ ಕೊಡೋದು? ಆನಂದನ್ನ ಈ ಮದುವೆಗೆ ಒಪ್ಸಕ್ಕೆ ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ಲು ಅಂತ ಗೊತ್ತೇನೆ?
ಈಗ ಅವನಿಗೆ ವಿಷಯ ಗೊತ್ತಾದ್ರೆ ಏನೇ ಗತಿ? ಗೊತ್ತಾಗಬಾರ್ದು. ಯಾವುದೇ ಕಾರಣಕ್ಕೂ ಬಾವಂಗಿ ವಿಚಾರ ಗೊತ್ತಾಗಬಾರ್ದು. ಸ್ಕಂದ ಎಂತ ಹುಡುಗ, ಅವನಲ್ಲಿ ಏನ್ ಕಡಿಮೆ ಆಗಿದೆ? ಅವನನ್ನ ಮದ್ವೆ ಆದ್ರೆ ನಮ್ ಪ್ರಾರ್ಥನಾ ಜೀವನದಲ್ಲಿ ತುಂಬಾ ಖುಷಿಯಾಗಿರ್ತಾಳೆ. ಅದೇ ಆ ಯುವನ್ ಮದ್ವೆ ಆದ್ರೆ ಏನ್ ಸಿಗುತ್ತೆ? ಹಾ ಹೇಳಿ, ಏನ್ ಸಿಗುತ್ತೆ? ಪ್ರೀತಿ ಸಿಗತ್ತೆ. ತಂದೆಲ್ ಕಾಣ್ದಿರೋ ಪ್ರೀತಿ ಅವಳು ಯುವನಲ್ಲಿ ಕಂಡಿದ್ದಾಳೆ. ಪ್ರಾರ್ಥನನ್ ಮದ್ವೆ ಯುವನ್ ಜೊತೆನೇ ಆಗ್ಬೇಕು. ಅಣ್ಣ, ಏನು ಯಾಕಣ್ಣ ಹಿಂಗ್ ಮಂಕ ಕೂತಿದ್ಯಾ? ಇದ್ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ಇಲ್ಲ ಅಂದ್ರೆ ಸುಮ್ನೆ ಹೋಗಿ ಬಿತ್ಕೋ. ನಾನು ಇದ್ಬಿಟ್ಟು ಬೇರೆ ಏನು ಕೇಳೋದು ಇಲ್ಲ, ಹೋಗ್ ಬಿತ್ಕೊಳ್ಳೋದು ಇಲ್ಲ. ಸೂರ್ಯ, ಸುಮ್ನೆ ಹೋಗಿ ಬಿತ್ಕೋ, ನಂಗೆ ಸಿಟ್ಟು ಬರ್ಸ್ಬೇಡ. ಏ ಅಣ್ಣ, ಮೆಲ್ಲಗೆ. ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ಬಂದ್ಬಿಡ್ತಾರೆ. ಬಂದ್ರೆ ಏನಿವಾಗ? ನಾನ್ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಕ್ ಬಂದಿದ್ದೀನಿ. ಎಲ್ರೂ ಯಾಕೆ ಹೀಗಿದ್ದಾರೆ, ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಏನೋ ಆಗಿದೆ ಅಂತ ಮಾತ್ರ ಗೊತ್ತಾಗ್ತಿದೆ. ಆಗ್ಲೇ ಪಾವನಿ ಫೋನ್ ಮಾಡ್ದಾಗ್ಲೂ ಅಮ್ಮ ಬೈದ್ಬಿಟ್ರು. ಪಾಪ ಅದೇನ್ ಹೇಳುದಕ್ ಫೋನ್ ಮಾಡಿದ್ಲು, ಮೊದ್ಲು ಫೋನ್ ಮಾಡಿ ಕೇಳು. ನೀನ್ ಹೇಳ್ತಿರೋ ಸರಿ, ಆದ್ರೆ ನನ್ ಫೋನ್ ಅಮ್ಮನ ಹತ್ರ. ಥ್ಯಾಂಕ್ಸ್ ಕಣೋ. ಕಟ್ ಮಾಡ್ಬಿಟ್ಲಲ್ಲೋ. ಮೋಸ್ಟ್ಲಿ ಅಮ್ಮ ಬೈದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅಯ್ಯೋ, ಮತ್ತೆ ಕಟ್ ಮಾಡ್ತಾ ಇದ್ದಾಳ. ಏನಂದೆ ದೇವ್ಕಿ? ನನ್ನ ಮಗಳ ಮದ್ವೆ ಆ ಯುವನ್ ಜೊತೆನಾ? ನೆವ. ವಾಸುಕಿ, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ರಿ. ನನ್ನ ಮಗಳ ಮದ್ವೆ ಸ್ಕಂದನ್ ಜೊತೆಗೆ ಆಗೋದು. ಅದನ್ನ ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ದೇವ್ಕಿ ನೋಡು, ಆ ಹುಡುಗ ನಿಶ್ಚಯ ಆಗೋದಕ್ಕಿಂತ ಮುಂಚೆ ವಿಷಯ ಗೊತ್ತಾಗಿದ್ರೆ ಇವನ್ ಜೊತೆ ಇವಳು ಮದುವೆ ಮಾಡಬಹುದಾಗಿತ್ತು. ಆದರೆ ಕಾಲ ಮಿಂಚು ಹೋಗ್ಬಿಟ್ಟಿದೆ. ಲಗ್ನ ಪತ್ರಿಕೆ ಎಲ್ಲ ಹಂಚಿ ಆಗ್ಬಿಟ್ಟಿದೆ. ಅಕಸ್ಮಾತ್ ಈ ವಿಷಯ ಆನಂದನಿಗೆ ಗೊತ್ತಾದ್ರೆ ಮನೆ ಅನ್ನೋದು ಕುರುಕ್ಷೇತ್ರ ಆಗ್ಬಿಡುತ್ತಮ್ಮ. ಪರವಾಗಿಲ್ಲಮ್ಮ, ಅದೇನಾದರೂ ಆಗಲಿ, ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯ. ಅವಳು ಸುಖವಾಗಿರೋದು ಮುಖ್ಯ. ಅಲ್ಲ ದೇವ್ಕಿ, ಅಮ್ಮ, ನೀವ್ ಯಾವತ್ತಾದ್ರೂ ಪ್ರಾರ್ಥನನ್ನ ಗಮನಿಸಿದಿರಾ? ಸ್ಕಂದ ಅವ್ರ ಜೊತೆ ಯಾವತ್ತಾದ್ರೂ ಕ್ಲೋಸ್ ಆಗಿ ಮಾತಾಡೋದನ್ನ ನೋಡಿದಿರಾ? ನೀವ್ಯಾರೂ ಗಮನಿಸ್ಲಿಲ್ಲ ಅಮ್ಮ. ಆದ್ರೆ ಇವಳ ತಾಯಿಯಾಗಿ ನಾನ್ ಗಮನಿಸಿದ್ದೀನಿ. ಅವ್ರನ್ ಕಂಡ್ರೆ ಮಾರುದ್ದ ಓಡ್ತಾಳಮ್ಮ ಇವಳು. ಇಂಥವಳು ಅವ್ರನ್ ಮದ್ವೆ ಆದ್ರೆ ಹೇಗ್ ಸುಖವಾಗಿರ್ತಾಳೆ ಹೇಳಿ? ಅಯ್ಯೋ, ಹೊಸದ್ರಲ್ಲಿ ಮೈ ಮೇಲ್ ಬಿದ್ದು ಹೋಗಿ ಮಾತಾಡ್ಸಕ್ಕಾಗತ್ತಾ?
ಹೋಗ್ತಾ ಹೋಗ್ತಾ ಸರಿ ಹೋಗುತ್ತಪ್ಪ. ಫಾರ್ ಎಕ್ಸಾಂಪಲ್, ಇವಾಗ ನಿನ್ನನ್ನೇ ತಗೋ. ಅಟ್ಲೀಸ್ಟ್ ಪ್ರಾರ್ಥನೆಗೆ ಸ್ಕಂದ ಯಾರು ಅಂತನಾದ್ರೂ ಗೊತ್ತಿದೆ. ಆದ್ರೆ ನಿನಗೆ ಭಾವ ಯಾರು ಅಂತ ಗೊತ್ತಿಲ್ದೇನೆ ತಾಳಿ ಕಟ್ಸ್ಕೊಂಡ್ ಬಂದೋಳಲ್ವಾ? ಈಗ ನೀವಿಬ್ರು ಚೆನ್ನಾಗಿಲ್ವಾ? ವಾಸುಕಿ, ನಾಳೆಗೆ ಬಿಗಿ ಹಿಡಿದು ಮಾತಾಡು. ಅಮ್ಮ, ನೀವ್ ಸುಮ್ಮನಿರಿ. ನೋಡಿ ಅಕ್ಕ, ನೀವ್ ಹೇಳಿದ್ ನಿಜಾನೇ. ಆದ್ರೆ ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಅವತ್ತು ನಾನು ಯಾರನ್ನೋ ಪ್ರೀತಿ ಮಾಡಿ ಮೋಸ ಮಾಡಿ ಇವ್ರ ಕೈಲಿ ತಾಳಿ ಕಟ್ಟಿಸ್ಕೊಂಡಿಲ್ಲ. ಆದ್ರೆ ಇವಳು ಮನ್ಸು ತುಂಬ ಯುವಾನೇ ತುಂಬಿಕೊಂಡಿದ್ದಾರೆ. ಇವಳೇನಾದ್ರೂ ಸ್ಕಂದ ಅವ್ರನ್ನ ಮದ್ವೆ ಆದ್ರೆ ಆ ಕಡೆ ಆ ಹುಡುಗನ ಜೀವನನೂ ಹಾಳಾಗುತ್ತೆ, ಈ ಕಡೆ ಇವಳು ಸ್ಕಂದನ್ ಜೊತೆನೂ ಸುಖವಾಗಿರಲ್ಲ ಅಕ್ಕ. ಪಾಪದ ಹುಡುಗಿ ಅಕ್ಕ ಇವಳು. ತಂದೆ ನೋಡಿದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಳು ಪ್ರೀತಿನೇ ತ್ಯಾಗ ಮಾಡಕ್ಕೆ ಸಿದ್ಧವಾಗಿರೋಳು ಇವಳು. ಅದನ್ನ ನೋಡ್ತಾ ನೋಡ್ತಾ ನನ್ನ ಮಗಳ ಜೀವನ ಹಾಳಾಗಕ್ ನನ್ ಬಿಟ್ರೆ ನನ್ನಂತ ಕೆಟ್ಟ ತಾಯಿ ಈ ಪ್ರಪಂಚದಲ್ಲೇ ಯಾರೂ ಇರಲ್ಲ ಅಕ್ಕ. ಅಳಬೇಡ ಕಂದ. ನಾನು ಯುವನ್ ಮನೇಲೆ ಈ ವಿಷಯ ಮಾತಾಡಬೇಕಾಗಿತ್ತು. ನಿನ್ನನ್ನ ಅಲ್ಲಿಂದ ಎಳ್ಕೊಂಡು ಬಂದು ತಪ್ಪು ಮಾಡಿಬಿಟ್ಟೆ. ಆದ್ರೆ ಆ ಕ್ಷಣ ಈ ವಿಷಯನ ನನ್ನಿಂದ ಮುಚ್ಚಿಟ್ಟಿಯಲ್ಲ. ಊರಿಗೆಲ್ಲ ಇನ್ವಿಟೇಷನ್ ಹಂಚಾಗೋಗಿದೆ. ಅದು ಒಂದೇ ಕಂದ ನನ್ನ ತಲೆಯಲ್ಲಿ ಟೆನ್ಷನ್ ಇದ್ದಿದ್ದು. ಈಗ ನಿನ್ನ ನೋವೆಲ್ಲ ನನಗೆ ಅರ್ಥ ಆಯ್ತು. ಇದೆಲ್ಲ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಭಯ ಅಲ್ವಾ ನಿನಗೆ? ಅಪ್ಪನಿಗೋಸ್ಕರ ಜೀವನನ ನರ್ಕ ಮಾಡ್ಕೋಬೇಡ. ನೀನು ಇವನ್ನ ಮದ್ವೆ ಆಗೋದೇ ಸರಿ. ನಾನ್ ಮಾತಾಡ್ತೀನಿ ನಿಮ್ಮ ಅಪ್ಪನ ಹತ್ರ. ಬೇಡಮ್ಮ. ಏನ್ ಹೇಳ್ತಿದ್ಯಾ ಕಂದ? ಬೇಡವಾ? ಬೇಡಮ್ಮ. ಅಪ್ಪಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನನ್ನ ಕೊಂದೇ ಬಿಡ್ತಾರೆ. ಯಾಕಂದ ಹೆದರ್ತೀಯಾ? ಸಾಯೋದಾದ್ರೆ ಇಬ್ರು ಒಟ್ಟಿಗೆ ಸಾಯೋಣ. ಆದ್ರೆ ನಿನ್ ಜೀವನ ಸಾಯಬಾರದು. ದೇವಕಿ, ಸಾಯೋದಾದ್ರೆ ನೀನ್ ಸಾಯಿ, ನನ್ನ ಮಗಳನ್ನ ಯಾಕೆ ಸಾಯಿಸ್ತೀಯಾ? ಅಕ್ಕ, ನೀವೇ ಎಲ್ಲ ಸೇರ್ಕೊಂಡು ಇವಳ ಜೀವನನ ಹಾಳು ಮಾಡ್ತಾ ಇದ್ದೀರಾ. ಪ್ರಾರ್ಥನಾ, ನೋಡು ಮಗಳೇ, ನಿನಗೆ ಅಪ್ಪ ಮುಖ್ಯನಾ ಇವ ಮುಖ್ಯನಾ? ನನಗಪ್ಪನೇ ಚಿಕ್ಕಿ. ಅಲ್ವಾ ಮತ್ತೆ? ಸ್ಕಂದ ನಿಮ್ಮಪ್ಪ ನೋಡಿರೋ ಹುಡುಗ ಅಲ್ವಾ? ನೀನು ಅವನನ್ನ ಮದ್ವೆ ಆಗೋದೇ ಸರಿ ತಾನೆ? ಹೇಳು ಮಗಳೇ, ನೀನು ಸ್ಕಂದನ್ ಮದ್ವೆ ಆಗೋದು ಸರಿನಾ ಇಲ್ಲ
ಇವನ್ ಮದ್ವೆ ಆಗೋದ್ ಸರಿನಾ? ಸ್ಕಂದ ಅವರನ್ನ ಪ್ರಾರ್ಥನಾ, ಯುವ ನಿನ್ ಪ್ರೀತಿಸಿರೋ ಹುಡುಗ ಕಣೆ. ಪ್ರಾರ್ಥನಾ, ಸ್ಕಂದ ನಿಮ್ಮಪ್ಪ ನೋಡಿದ ಹುಡುಗ ಕಂದ. ನೋಡು ಕಂದ, ಅಪ್ಪನ್ ಪ್ರೀತಿ ನೀನ್ ಸಾಯೋದ್ರೊಳಗೆ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ಯುವನ್ ಪ್ರೀತಿ ಒಂದ್ಸಲ ಕಳ್ಕೊಂಡ್ರೆ ಈ ಜನ್ಮದಲ್ಲಿ ಯಾವತ್ತೂ ಸಿಗಲ್ಲ. ಅಪ್ಪನ್ ಪ್ರೀತಿಗೋಸ್ಕರ ಇಷ್ಟು ವರ್ಷ ನೀನ್ ಕಾದಿದ್ದು ಮಗಳೇ. ಈಗ ನೀನು ತಗೊಳ್ಳೋ ಒಂದೇ ಒಂದು ತಪ್ಪು ನಿರ್ಧಾರ ನಿನ್ನ ನಿಮ್ಮಪ್ಪನಿಂದ ಕಂಪ್ಲೀಟ್ ಆಗಿ ದೂರ ಮಾಡ್ಬಿಡುತ್ತೆ. ಮಗಳೇ, ಪ್ರೀತಿಗ್ ಮೋಸ ಮಾಡಿ ಮೋಸಗಾತಿ ಆಗ್ಬೇಡ ಕಣೆ. ಅಪ್ಪನ್ ಪ್ರೀತಿನ ಕಳ್ಕೊಬೇಡ ಮಗಳೇ. ಸಾಕ್ ನಿಲ್ಸಿ. ಅಮ್ಮ, ಯುವ ಅವರು ನನಗೆ ಮಾತು ಕೊಟ್ಟಿದ್ರು, ಅಪ್ಪನ್ನ ಒಪ್ಸಿ ನನ್ ಜೊತೆ ಮದ್ವೆ ಆಗ್ತೀನಿ ಅಂತ. ಆದ್ರೆ ಈಗ ಅಪ್ಪನೇ ಹುಡುಗನ್ ಹುಡುಕ್ಬಿಟ್ಟಿದ್ದಾರೆ. ಯುವ ಅವರು ಅವ್ರು ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳ್ಳೋದ್ರಲ್ಲಿ ಸೋತ್ ಬಿಟ್ರು. ಅಮ್ಮ, ಸೋತ್ ಬಿಟ್ರು. ಅದಕ್ಕೆ ನನ್ನ ಅಪ್ಪ ತೋರಿಸಿದ ಹುಡುಗನೇ ಮದ್ವೆ ಆಗೋಣ ಅಂತ ಯುವ ಅವರನ್ನ ದೂರ ಮಾಡ್ಕೊಟ್ಬಿಟ್ಟೆ. ಆದ್ರೆ ಈಗ ನೀವು ನಮ್ಮಿಬ್ಬರನ್ನ ಒಂದ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಯುವನ ಮದ್ವೆ ಆಗಿ ಅಪ್ಪನ್ನ ದೂರ ಮಾಡಕ್ ಇಷ್ಟ ಇಲ್ಲಮ್ಮ. ನಾನು ಸ್ಕಂದ ಅವರನ್ನೇ ಮದ್ವೆ ಆಗ್ತೀನಿ. ನನ್ನ ಮಗಳ ನಿರ್ಧಾರ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೋತೀನಿ. ಅಕ್ಕ, ಅವಳ ಮನ್ಸನ್ನ ಕೆಡ್ಸಿದ್ ನೀವೇ. ಈಗ ಅವಳ ಜೀವನಾನು ಹಾಳು ಮಾಡ್ತಿದ್ದೀರಾ. ಸ್ಟಾಪ್ ಇಟ್ ದೇವ್ಕಿ. ಹಾಳು ಮಾಡಿದ್ದು ನೀವು. ಅದನ್ನ ನಾನು ಸರಿಪಡಿಸ್ತಾ ಇದ್ದೀನಿ ಅಷ್ಟೇ. ನೀವೇನ್ರಿ ಇನ್ನೂ ಇಲ್ಲ ನಿಂತಿದ್ದೀರಿ? ನಡೀರಿ. ಹಲೋ ಪಾವನಿ, ನನಗೆ ಗೊತ್ತಿತ್ತು ನೀನು ಕಾಲ್ ಮಾಡೇ ಮಾಡ್ತೀಯಾ ಅಂತ. ಸಾರಿ ಕಣೆ, ಆವಾಗಲೇ ನೀನು ಫೋನ್ ಮಾಡಿದಾಗ ಅಮ್ಮ ಕಿತ್ಕೊಂಡು ಬೈದ್ಬಿಟ್ರು. ಮತ್ತೇನಾದರೂ ವಿಷಯ ಗೊತ್ತಾಯ್ತಾ? ಅಮ್ಮ ಏನು ಹೇಳಿದ್ರು? ಪ್ರಾರ್ಥನೆ ಏನು ಹೇಳಿದ್ರು? ಮನೇನಾದ್ರು ಜಗಳ ಆಯ್ತಾ? ಮಾತಾಡೆ, ಯಾಕೆ ಸುಮ್ಮನಿದ್ಯಾ? ನನಗೆ ಮಾತಾಡಕ್ ಬಿಟ್ರೆ ತಾನೇ ನಾನು ಮಾತಾಡೋದು. ಹೇ, ಓ ಸಾರಿ. ಆಯಿತು, ಹೇಳು, ಏನು ವಿಷಯ? ನಿಮ್ಮ ಮನೆಯಲ್ಲಿ ಏನು ನಡೀತೋ ನನಗೆ ಗೊತ್ತಿಲ್ಲ. ಆದ್ರೆ ಅಮ್ಮನಿಗೆ ನಿಮ್ಮಿಬ್ರ ವಿಷಯ ಗೊತ್ತಾಗಿ ಮನೆಯಲ್ಲಿ ದೊಡ್ಡ ರಂಪ ನಡೀತು. ಹೌದಾ? ಆದ್ರೂ ನಿನ್ಗೊಂದು ಒಳ್ಳೆ ನ್ಯೂಸು ಇದೆ, ಕೆಟ್ಟ ನ್ಯೂಸು ಇದೆ. ಯಾವ್ದು ಹೇಳಿ ಮೊದಲು? ಒಳ್ಳೆ ನ್ಯೂಸು ಕೆಟ್ಟ ನ್ಯೂಸಾ? ಒಳ್ಳೆದೇ ಹೇಳು.
ಅಮ್ಮ ನಿಮ್ಮ ಪ್ರೀತಿನ ಒಪ್ಕೊಂಡ್ರು ಕಣೋ. ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ ಅಂದ್ರು. ಏನು ನಮ್ ಪ್ರೀತಿನ ಒಪ್ಕೊಂಡ್ಬಿಟ್ರಾ? ಆದ್ರೆ ಇನ್ಯಾವತ್ತು ನಂಗೆ ಮುಖ ತೋರಿಸ್ಬೇಡ ಅನ್ನೋ ರೇಂಜಿಗೆ ಬೈದು ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ರು. ಅಂಥವ್ರು ಅದು ಅಲ್ಲಿ ಪರಿಸ್ಥಿತಿ, ಅದಕ್ಕೆ ಹಾಗೆ ನೋಡ್ಕೊಂಡಿರ್ತಾರೋ ಏನೋ. ಬಟ್ ಒಪ್ಕೊಂಡಿದ್ದಂತೂ ನಿಜ. ಹೌದು, ಆ ಕೆಟ್ಟ ನ್ಯೂಸ್ ಏನು? ಅಮ್ಮ ಒಪ್ಕೊಂಡ್ರು, ಆದ್ರೆ ಅಕ್ಕ ಒಪ್ಕೊಂಡ್ಲಿಲ್ಲ ಕಣೋ. ನಾನು ಸ್ಕಂದನೇ ಮದ್ವೆ ಆಗ್ತೀನಿ ಅನ್ಬಿಟ್ಲು. ವಾಟ್? ಆದ್ರೆ ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ ಕಣೋ. ಆ ವಾಸುಕಿನೇ ಅವಳಿಗೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಪಿಸ್ಬಿಟ್ರು. ಏನೇ ಮಾಡೋದು ಮತ್ತೆ? ಡೋಂಟ್ ವರಿ ವಾ. ಅಮ್ಮಂಗೆ ನಿಮ್ಮಿಬ್ಬರ ವಿಷಯ ಗೊತ್ತಾಗಿದೆ ಅಲ್ವಾ? ಅವರಷ್ಟು ಸುಲಭವಾಗಿ ಅಕ್ಕಂಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಅವ್ರು ಏನಾದರೂ ಒಂದು ಮಾಡೇ ಮಾಡ್ತಾರೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಬಾಯ್. ದೇವ್ರೆ, ನನ್ನ ಲೈಫ್ ಯಾಕೆ ಹೀಗಾಗ್ತಿದೆ? ನಾನು ಏನ್ ಪಾಪ ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಕೊಡ್ತಿದ್ಯಾ? ಇಷ್ಟೆಲ್ಲ ನರಳಿಸೋ ಬದಲು ಒಂದೇ ಸಲಕ್ಕೆ ನನ್ನ ಪ್ರಾಣ ತೆಗೆದ್ಬಿಡು. ನೆಮ್ಮದಿಯಾಗಾದ್ರೂ ನಿನ್ ಪಾದ ಸೇರ್ಕೋತೀನಿ.